ನ್ಯೂಸ್ವರೆಗೆ ಮತ್ತೆ ಸ್ವಾಗತ. ಈಗಾಗಲೇ ಟೈಮ್ಸ್ನ ಸಮೀಕ್ಷೆಯ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಬಹುತೇಕ ಭಾರತೀಯ ಜನತಾ ಪಕ್ಷದ ಸಂಬಂಧ ಅಥವಾ ಎನ್ ಡಿ ಎ ಸಂಬಂಧ ಬಿಟ್ಟಂಥ ನಿತೀಶ್ ಕುಮಾರ್ ಪರಿಸ್ಥಿತಿ ಬಿಹಾರದಲ್ಲಿ ಹೀನಾಯ ಆಗಿದೆ, ಬಹುತೇಕ ಹಿನ್ನಡೆ ಆಗ್ತಾ ಇದೆ. ಸೊ ಬಿಹಾರದ ಚಿತ್ರಣ ಕೂಡ ನೋಡ್ಕೊಂಬರ್ಬೋದು. ಬಿಹಾರದಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ಲಾಲು ಪ್ರಸಾದ್ ಯಾದವ್ ಪಕ್ಷ ಇಲ್ಲಿ ಹೆಚ್ಚಿನ ಒಂದು ಗೇನನ್ನು ಪಡ್ಕೊಳ್ತಾ ಇದೆ. ಅದಕ್ಕೆ ಈಗ 14 ಸ್ಥಾನಗಳು ಸಿಗ್ತಾ ಇದೆ. ಅಂದರೆ ಒಟ್ಟು ಆ ಪಕ್ಷಕ್ಕೆ ಇವತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಅದು 4 ಸ್ಥಾನಗಳನ್ನು ಗಳಿಸಿತ್ತು. ಈಗ 14 ಸ್ಥಾನ ಅಂದರೆ 10 ಸ್ಥಾನಗಳಲ್ಲಿ ಗಮನಿಸಬೇಕಾಗಿದ್ದು. JDU 20 ಸ್ಥಾನ ಪಡೆದಂಥ JDU ಈಗ ಒಂದು ವೇಳೆ ಚುನಾವಣೆ ನಡೆದರೆ ಅದು ಕೇವಲ 9 ಸ್ಥಾನಗಳನ್ನು ಗಳಿಸುತ್ತೆ, ಅಂದರೆ 11 ಸ್ಥಾನಗಳನ್ನು ಕಳ್ಕೊಳ್ತಾ ಇದೆ. ಇನ್ನು ಭಾರತೀಯ ಜನತಾ ಪಕ್ಷದ ಒಂದು ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ದರೆ 12 ಸ್ಥಾನ ಕಳೆದ ಬಾರಿ ಇತ್ತು, ಈ ಬಾರಿ ಅದು 14, ಅಂದರೆ 2 ಸ್ಥಾನಗಳು ಹೆಚ್ಚಾಗ್ತಾ ಇದೆ. ಅಂದರೆ ನಿತೀಶ್ ಕುಮಾರ್ ಬಿಟ್ಟು ಹೋದ ಮೇಲೂ ಕೂಡ ಇಲ್ಲಿ BJPಯ ಪರಿಸ್ಥಿತಿ ಏನು ಅಂದರೆ ಹೆಚ್ಚು ಲಾಭನೇ 2 ಸ್ಥಾನಗಳು ಸಿಗ್ತಾ ಇದೆ. ಇನ್ನು ಕಾಂಗ್ರೆಸ್ ಸ್ಥಿತಿ ಭಾಳ ಹೀನಾಯವಾಗಿದೆ. ಅದು ಕೇವಲ 2 ಸ್ಥಾನ ಗಳಿಸಿತ್ತು. ಅಂದರೆ 40 ಲೋಕಸಭಾ ಸ್ಥಾನ ಹೊಂದಿರತಕ್ಕಂಥ ಬಿಹಾರದಲ್ಲಿ ಕಾಂಗ್ರೆಸ್ 2009ರಲ್ಲಿ 2 ಸ್ಥಾನ ಗೆದ್ದಿತ್ತು. ಆದರೆ ಈಗ ಅದು ಇನ್ನೂ ಕೂಡ ಕಮ್ಮಿ ಆಗ್ತಾ ಇದೆ. 1 ಸ್ಥಾನ ಗಳಿಸಲಿಕ್ಕೆ ಅದು ಶಕ್ಯ, ಅಂದರೆ ಕೇವಲ 1 ಸ್ಥಾನಕ್ಕೆ ಮಾತ್ರ ತೃಪ್ತಿ ಪಡ್ಕೊಳ್ಳುವಂಥದ್ದು. ಸೊ ನಾನು ರೇಷ್ಮೆ ಅವ್ರಿಗೆ ಕೇಳ್ತೀನಿ, ರೇಷ್ಮೆ ಅವರೇ, ಬಿಹಾರದ ರಾಜಕಾರಣ, ಸಮಾಜವಾದಿ ರಾಜಕಾರಣ ಬಹುತೇಕ 2 ನೆಲೆಯಲ್ಲಿ, ಒಂದು ನಿತೀಶ್ ಕುಮಾರ್, ಒಂದು ಲಾಲು ಪ್ರಸಾದ್ ಯಾದವ್ ನೆಲೆ ನೋಡಿದ್ರು ಕೂಡ ಲಾಲು ಪ್ರಸಾದ್ ಯಾದವ್ ಈಗ ಜೈಲಲ್ಲಿದ್ದಾರೆ. ಆದರೂ ಕೂಡ RJD 14 ಸ್ಥಾನ ಗಳಿಸ್ತಾ ಇದೆ. ನೋಡಿ, 2005 ನಂತರ ನಿತೀಶ್ ಕುಮಾರ್ ಈ ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣದ ಎಲ್ಲ ವ್ಯಾಖ್ಯಾನಗಳನ್ನು ಮೀರಿ BJP ಕೈ ಜೋಡಿಸ್ಬಿಟ್ಟು ಒಂದು ಸರ್ಕಾರವನ್ನು ನಡೆಸಿದರು. ಕಳೆದ 8.5 ವರ್ಷಗಳಿಂದ ಸತತವಾಗಿ ತಮ್ಮ ಪದವಿಯನ್ನು ಉಳಿಸ್ಕೊಂಡಿದ್ದಾರೆ. ಬಿಹಾರ ರಾಜ್ಯವನ್ನು ಆರ್ಥಿಕ ಪ್ರಗತಿ ಮತ್ತು ಸರ್ವಾಂಗೀಣ ಅಭಿವೃದ್ಧಿಯ ಪಥದಲ್ಲಿ ತೊಗೊಂಡು ಹೋಗಿ ಅಪಾರವಾದ ಜನಪ್ರಿಯತೆ, ಆ ಜನಪ್ರಿಯತೆ ಯಾವ ಪರಾಕಾಷ್ಠೆಗೆ ತಲುಪಿತು ಅಂತಂದರೆ 2010 ಚುನಾವಣೆಯಲ್ಲಿ ಮುಸ್ಲಿಂ ಪ್ರಾಬಲ್ಯವಿರೋ 51 ಕ್ಷೇತ್ರಗಳ ಪೈಕಿ 40ರಲ್ಲಿ NDA ಜಯಗಳಿಸಿತ್ತು. JDU ಅನೇಕ ಕಡೆ BJP ಟಿಕೆಟ್ ತೊಗೊಂಡು ಮುಸ್ಲಿಂ MLAಗಳೆಲ್ಲ ಗೆದ್ದು ಬಂದರು. ಆ ಪ್ರಮಾಣದಲ್ಲಿದ್ದ ಒಂದು ತಮ್ಮ ಜನಪ್ರಿಯತೆಯನ್ನು ಕೈಯಾರೆ ಒಂದು ಕೆಡಿಸ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಯಾಕಂದರೆ BJP ಜೊತೆಗೆ ಯಾವುದೇ ಸಂಕೋಚವಿಲ್ಲದೆ ಕೈ ಜೋಡಿಸಿ ಸರ್ಕಾರ ರಚಿಸಿದ, ಯಶಸ್ವಿಯಾಗಿ ಸರ್ಕಾರ ನಡೆಸಿರೋ ನಿತೀಶ್ ಕುಮಾರ್ ಅದ್ಯಾಕೋ ನರೇಂದ್ರ ಮೋದಿ ವಿಚಾರದಲ್ಲಿ ಮಾತ್ರ ವ್ಯಕ್ತಿಗತವಾಗಿ ಅಸಹನೆಯನ್ನು ಪ್ರಕಟಿಸ್ತಾರೆ. ಅವ್ರ ಕಾರಣಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಒಪ್ಕೊಳ್ತಿದ್ದೆ. ಎಲ್ಲೋ ವ್ಯಕ್ತಿಗತವಾಗಿ ಅವರಿಬ್ಬರ ನಡುವೆ ಒಂದು ಸ್ಪರ್ಧೆ ಇದೆ ಅಂತ ಕಾಣುತ್ತೆ, ಒಂದು ಪೈಪೋಟಿ ನಡೆದಿದೆ. ಆಮೇಲೆ ನರೇಂದ್ರ ಮೋದಿಗಿಂತ ಎಷ್ಟೋ ಪಾಲು ತುಂಬ ಉನ್ನತ ವ್ಯಾಸಂಗ ಮತ್ತು ವಿದ್ಯಾವಂತ, ಆ ಥರ ಒಂದು ಕೆಲವು ಭಾವನೆಗಳಿರುತ್ತೆ. ತುಂಬ ಸುಸಂಸ್ಕೃತ ರಾಜಕಾರಣಿ, ಸಮಾಜವಾದಿ ಜಾಯಮಾನದ ನಿತೀಶ್ ಕುಮಾರ್ಗೆ ಎಲ್ಲ ಒಂದು ಕಡೆ ಈ ನರೇಂದ್ರ ಮೋದಿ ಉಗ್ರಗಾಮಿ ನಾಯಕತ್ವಕ್ಕೆ ಹಿಡಿಸ್ತಾ ಇಲ್ಲ. ವ್ಯಕ್ತಿಗತವಾದ ಒಂದು ಅಸಹನೆಯಿಂದಾಗಿ ಇದಕ್ಕೆ BJPಯನ್ನು ಕೋಮುವಾದಿ ಅಂತ ಕರೆದು ದೂರ ಸರಿದ್ರು. ಈ ವರ್ತನೆ ಆ NDA ಬೆಂಬಲಿಗರು ಯಾರಿದ್ರು, ಮತದಾರಿದ್ರು, ಇವನ್ ನಿತೀಶ್ ಕುಮಾರ್ ಡಿಟ್ಯಾಚ್ಡ್ ಆಗ್ತಾ ಇದೆ, ಅಂದರೆ ಎಲ್ಲ ಒಂದು ಕಡೆ ಬಿಟ್ಟು ಹೋಗಿದೆ ಅಂತ. ಎಸ್, ಅಂದರೆ ಅದು ಕಂಬೈನ್ ಎಲೆಕ್ಷನ್ ಮಾಡಿದ್ರದು. ಹೌದು, ಆ BJP ಮತ್ತು JDUನ ಸಂಘಟಿತ ಸಾಮರ್ಥ್ಯ ಏನಿತ್ತು ಅದು ಎಲ್ಲ ಒಂದು ಕಡೆ. ನಾನು ಗುಜರಾತ್ನ ಕೂಡ ನೋಡ್ಕೊಂಬರೋಣ. ಗುಜರಾತ್ನ ಪರಿಸ್ಥಿತಿ ಕೂಡ ಬಹಳ BJPಯ ಪರವಾಗಿದೆ. ಅಲ್ಲಿ ಕಾಂಗ್ರೆಸ್ ನಾಯಕತ್ವ ಅನ್ನುವಂಥದ್ದು ಇದೆಯಾ ಅನ್ನುವಂಥ ಪ್ರಶ್ನೆ. ಬಹುತೇಕ ಅಲ್ಲಿ ದಿಕ್ಕು ದೇಶ ಎಲ್ಲ 20 ವರ್ಷಗಳ ಒಂದು ಅಲ್ಲಿನ ರಾಜಕೀಯ ಬೆಳವಣಿಗೆ ನೋಡ್ತಾ ಇದ್ದರೆ ಕೇವಲ ಅಲ್ಲಿ 4 ಸ್ಥಾನಗಳನ್ನು ಕಾಂಗ್ರೆಸ್ ಪಡ್ಕೊಳ್ತಾ ಇದೆ. ಅಂದರೆ 2009ರಲ್ಲಿ 11 ಸ್ಥಾನ ಹೊಂದಿತ್ತು ಕಾಂಗ್ರೆಸ್, ಅದರ ಹೀನಾಯ ಸ್ಥಿತಿ ನೋಡಿ ಕೇವಲ 4 ಸ್ಥಾನಕ್ಕೆ. BJP 15ರಿಂದ ಅದರ ಸಂಖ್ಯಾಬಲ 22ಕ್ಕೆ ಏರ್ತಾ ಇದೆ. ಅಂದರೆ ಕಾಂಗ್ರೆಸ್ ಕಳ್ಕೊಳ್ಳುವಂಥ 7 ಸ್ಥಾನಗಳು BJPಗೆ ಹೋಗ್ತಾ ಇದೆ. ನಾನು ಪ್ರಶಾಂತ್ ಅದು ಕೇಳ್ತೀನಿ, ಆ ಗುಜರಾತ್ನ ಪರಿಸ್ಥಿತಿ ಕೂಡ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಅನ್ನೋ ಕಾರಣಕ್ಕಾಗಿ ಅದರಲ್ಲಿ ಸಂಖ್ಯಾಬಲ ಹೆಚ್ಚಾಗ್ತಾ ಇದೆ. ಅಂದರೆ ಕಾಂಗ್ರೆಸ್ ಒಂದು ರೀತಿ ಧೂಳಿಪಟ ಅಂತ ಹೇಳ್ಬೋದು. ಪ್ರಶಾಂತ್, ಲಕ್ಷ್ಮಣ್, ಪ್ರಾಯಶಃ ಗುಜರಾತಿನ ಸ್ಥಿತಿ ನೋಡ್ತಾ ಇದ್ರೆ ಅಲ್ಲಿ ಒಂದು ರೀತಿ ಮೋದಿ ಚಂಡಮಾರುತವೇ ಬೀಸ್ತಾ ಇದೆ ಏನೋ ಅನಿಸ್ತಾ ಇದೆ ಅಂತಕ್ಕಂಥದ್ದು. ಯಾಕಂದರೆ ಕಳೆದ 2009ರಲ್ಲಿ ಅಡ್ವಾಣಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆದರೂ ಕೂಡ ಗುಜರಾತ್ನಲ್ಲಿ ಸಿಕ್ಕಿದ್ದ ಸ್ಥಾನಗಳು ಕೇವಲ 15. ಈ ಬಾರಿ 22ರಿಂದ 23 ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಟೈಮ್ಸ್ ನಾವು ಸರ್ವೆ ಹೇಳ್ತಾ ಇದೆ. ನಿಶ್ಚಿತವಾಗಿ ಒಬ್ಬ ಗುಜರಾತಿ, ಮೊರಾರ್ಜಿ ದೇಸಾಯಿ ನಂತರ ಒಬ್ಬ ಗುಜರಾತಿ ದೇಶದ ಪ್ರಧಾನಿ ಆಗಲಿ ಎಂದು ಗುಜರಾತ್ನ ಜನ ಮತಗಳನ್ನು ನೀಡ್ತಾ ಇದ್ದಾರೆ. ಇಂಪ್ಯಾಕ್ಟ್ ಇದರಲ್ಲಿದೆ ಅಂತ ಖಂಡಿತ. ನಾನು ರೇಷ್ಮೆ ಅವರು ಕೊನೆಯದೇ, ಗುಜರಾತ್ ಕೂಡ ಆಂಟಿ ಕಾಂಗ್ರೆಸ್ ರಾಜಕಾರಣಕ್ಕೆ ಹೆಸರಾದಂಥದ್ದು. ನರೇಂದ್ರ ಮೋದಿಗಿಂತ ಮೊದಲು ಜನತಾ ಪಕ್ಷದಲ್ಲಿ ಚಿಮನ್ ಭಾಯ್ ಪಟೇಲ್, ಈ ರೀತಿಯ ಒಂದು ಕಾಂಗ್ರೆಸ್ ಯಾಕೆ ಇಷ್ಟು ಮುಖಹೀನವಾಗಿದೆ ಅಂತ. ಗುಜರಾತಿನ ಕಾಂಗ್ರೆಸ್ ದುರಂತ ಈ 2009ರಿಂದ ಶುರುವಾದದ್ದಲ್ಲ, 1989ರಿಂದ. ಕಳೆದ 24 ವರ್ಷಗಳಿಂದ ಅಲ್ಲಿ ಕಾಂಗ್ರೆಸ್ ಇಲ್ಲ ಗುಜರಾತ್ನಲ್ಲಿ. ಮಾಧವ್ ಸಿಂಗ್ ಸೋಳಂಕಿ ಅವ್ರ ನಂತರ ಮತ್ತೊಬ್ಬ ಅತ್ಯುನ್ನತ ಮಟ್ಟದ ಒಬ್ಬ ನಾಯಕರನ್ನು ರೂಪಿಸ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಗುಜರಾತಿನ ನಾಯಕ ಅಂದ್ರೆ ಅಹಮದ್ ಪಟೇಲ್, ಆತ ಒಬ್ಬ ಪವರ್ ಬ್ರೋಕರ್ ಅಂತ ಗುರುತಿಸಲ್ಪಟ್ಟಿರೋ 2ನೇ ದರ್ಜೆ ರಾಜಕಾರಣ. ಆಮೇಲೆ ಅಲ್ಲಿ ಉಸ್ತುವಾರಿ ಯಾರು, ನಮ್ಮ ಕರ್ನಾಟಕದ BK ಹರಿಪ್ರಸಾದ್, ಆಸ್ಕರ್ ಮಾರ್ಗ್ರೆಟ್ ಅಲ್ವಾ, ಇವರೆಲ್ಲ ಹೋಗಿ ಅಲ್ಲಿ ಉಸ್ತುವಾರಿ ಮಾಡ್ತಾಯಿದ್ರು. ಒಬ್ಬ
ನರೇಂದ್ರ ಮೋದಿ ಅಂತ ಒಬ್ಬ ಬಲಿಷ್ಠ ನಾಯಕ ಇದ್ದಾಗಲೂ ಕೂಡ ಒಬ್ಬ ಪ್ರತಿಸ್ಪರ್ಧೆಯನ್ನು ರೂಪಿಸಲಿಕ್ಕೆ ಆಗಲಿ ಕಾಂಗ್ರೆಸ್ಗೆ ಹೈಕಮಾಂಡ್ ರಾಜಕಾರಣದ ಅತ್ಯಂತ ದೊಡ್ಡ ದೌರ್ಬಲ್ಯ. ನಾಯಕತ್ವ, ಸಂಘಟನೆ ಮತ್ತು ವೈಚಾರಿಕವಾಗಿ ಸ್ಪರ್ಧೆ ಎದುರಿಸುವಂತ ಶಕ್ತಿ ಇಲ್ಲ. ಖಂಡಿತವಾಗಿ. ನಾನು ರೇಷ್ಮೆ ಕೊನೆಯದಾಗಿ ಚರ್ಚೆ ಮುಗಿಸ್ತಾ ಇದ್ದೀನಿ. ಬಹುತೇಕ 2009 ಒಂದು ಸಂಖ್ಯಾಬಲ ನೋಡ್ಕೊಂಬೋಣ. UPA 252 ಸ್ಥಾನ ಗಳಿಸ್ತು, NDA 132 ಸ್ಥಾನ, ಥರ್ಡ್ ಫ್ರಂಟು ಮತ್ತು ಪ್ರಾದೇಶಿಕ ಪಕ್ಷಗಳು 183. ಬಹುತೇಕ ಈ ಸಂಖ್ಯಾಬಲದಲ್ಲಿ NDA ಏನಾದರೂ 200 ಮೇಲೆ ಹೋದರೆ ಮಾತ್ರ ಅವ್ರು ಸ್ಟೇಕ್ ಮಾಡ್ಬೋದು, ನಾನು ಸರ್ಕಾರ ರಚನೆ ಮಾಡ್ತೀನಿ ಅನ್ನೋದು. ಬಹುತೇಕ ಈ 200+ಗೆ BJP ಎಲ್ಲ ರೀತಿಯ ಶಕ್ತಿ ತನ್ನ ಸಾಮರ್ಥ್ಯವನ್ನು ಪ್ರಯೋಗ ಮಾಡ್ಬೋದು ಅಂತ. 2004 BJPಯನ್ನು ರಾಷ್ಟ್ರ ಮಟ್ಟದಲ್ಲಿ ಜೀವಂತವಾಗಿಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಆ ಚುಂಬಕ ಇನ್ಕ್ಲೂಸಿವ್ ಕ್ಯಾರೆಕ್ಟರ್. ಆ ಥರದ ಒಂದು ಚುಂಬಕ ವ್ಯಕ್ತಿತ್ವ ಇವರಲ್ಲಿ ನರೇಂದ್ರ ಮೋದಿ ಅವರಿಗೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೆ, ಅದನ್ನು ರೂಢಿಸ್ಕೊಳ್ಳೋಕ್ಕಾಗುತ್ತಾ? ಅವರೊಬ್ಬ ವಿಭಜಕ ವ್ಯಕ್ತಿತ್ವ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಸ್ ಅ ಪೋಲರೈಸಿಂಗ್ ಫೋರ್ಸ್ ಅಂತ. ಹಾಗಾಗ್ತಾರೋ ಅಥವಾ ಒಗ್ಗೂಡಿಸೋ ಶಕ್ತಿ ಆಗ್ತಾರೋ ಅದನ್ನು ಕಾದು ನೋಡಿ. ಅದು ದೊಡ್ಡ ಬಿಗ್ ಕ್ವಶನ್. ಯಾಕಂದರೆ ಅಡ್ವಾಣಿ ಅವ್ರು ಕೇಳಿದ್ರೆ ಬಹುತೇಕ ಪೊಲರೈಸಿಂಗ್ ವ್ಯಕ್ತಿ ಇಲ್ಲ ಅಂತ ಉತ್ತರ ಬರುತ್ತೆ. ಬಹುತೇಕ BJP ಹೇಳುತ್ತೆ ಇಲ್ಲ ಪೊಲರೈಸ್ ಆಗುತ್ತೆ, ನಮ್ಗೆ ವೋಟ್ ಬ್ಯಾಂಕ್ ಬರ್ಬೋದು. ಪ್ರಶಾಂತ್, ಕೊನೆಯದಾಗಿ ಹೇಳ್ತೀನಿ, ಮೋದಿ ಫ್ಯಾಕ್ಟರ್ ವರ್ಕೌಟ್ ಆಗೋದೇ ಆದರೆ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಲೇಬೇಕು. ಒಂದು ವೇಳೆ ಆಗದೆ ಹೋದರೆ ನೀವು ಹೇಳೋ ಪ್ರಕಾರ 96 ಪರಿಸ್ಥಿತಿ ಬರ್ಬೋದು. ಲಕ್ಷ್ಮಣ್, ಅಂಕಿ ಸಂಖ್ಯೆಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ, ಮೋದಿ ಕಾರಣದಿಂದ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತಾ ಇದೆ ಅಂತಕ್ಕಂಥದ್ದು. ಆದರೆ ಅದಕ್ಕೂ ಮುಂದಿನ ರಾಜಕಾರಣ, ಮೋದಿ ಎಷ್ಟು ಮಿತ್ರರನ್ನು ಹುಡುಕಬಲ್ಲರು ಅಂತಕ್ಕಂಥದ್ದು ಪ್ರಾಯಶಃ BJPಗೆ ಮತ್ತೊಮ್ಮೆ NDAನ ವಿಸ್ತರಿಸ್ತಕ್ಕಂಥ ಅಗತ್ಯತೆ ಇದೆ ಅಂತಕ್ಕಂಥದ್ದು ಚಾಲೆಂಜ್ ಇದೆ. ಈ ಅಂಕಿ ಸಂಖ್ಯೆಗಳು ಸ್ಪಷ್ಟವಾಗಿ ಹೇಳ್ತವೆ. ಯಾಕಂದರೆ ತಮಿಳುನಾಡಲ್ಲಿ AIADMK 28 ಸ್ಥಾನ ಬರುತ್ತೆ ಅನ್ನುವಂಥ ಒಂದು ಸಮೀಕ್ಷೆ ಕೂಡ ಬರ್ತಾ ಇದೆ. ಬಹುತೇಕ ಬೇರೆ ಬೇರೆ ರಾಜ್ಯಗಳದ್ದು, ಆಂಧ್ರ ಪ್ರದೇಶದಲ್ಲಿ YS ಜಗನ್ ಆಗ್ಬೋದು ಅಥವಾ ಚಂದ್ರಬಾಬು ನಾಯ್ಡು ಆಗ್ಬೋದು, ಈ ರೀತಿಯ ಮಿತ್ರ ಪಕ್ಷಗಳನ್ನು BJP ಹುಡ್ಕೊಳ್ಬೋದು. ಮತ್ತು ಕಾಂಗ್ರೆಸ್ ಕೂಡ ತನ್ನ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಬೇಕಾದ್ರೆ ಅದು ಕೂಡ ಇದೇ ರೀತಿಯ ಮಿತ್ರ ಪಕ್ಷ ಹುಡ್ಕೊಳ್ಬೋದು. ಬಹುತೇಕ ದಿಲ್ಲಿ ಗದ್ದುಗೆ ಯಾರಿಗೆ ಅಥವಾ ಯಾರ ಕೈಗೆ ಅನ್ನುವಂಥ ಪ್ರಶ್ನೆಗೆ ಮುಂದಿನ ನಿಜವಾದಂಥ ಚುನಾವಣೆ ನಡೆಯುತ್ತಲ್ಲ, ಇದು ಸಮೀಕ್ಷೆ, ಆ ಚುನಾವಣೆ ಸ್ಪಷ್ಟ ಆಗುತ್ತೆ. ಅಲ್ಲಿಯ ಅನೇಕ ವಿಷಯಗಳು ಕೂಡ ಬರ್ಬೋದು. ಸೊ ಬಹುತೇಕ ಇವತ್ತಿನ ಜನರ ಮೂಡನ್ನು ಇದು ಬಿಂಬಿಸುವಂಥದ್ದು. ಸೊ ಇದು ಇವತ್ತಿನ ನ್ಯೂಸ್. ನಾಳೆ ಮತ್ತೊಂದು ವಿಷಯವನ್ನು ಹೊತ್ಕೊಂಡು ಬರ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸುವರ್ಣ ನ್ಯೂಸ್.